ವಾಪಸ್ ಹೊಟ್ಟೋಗೋಣ. ನೋಡಿ, ನಾನು ಅವಳನ್ನ ಪ್ರೀತಿಸಿದ್ದೀನಿ. ಅವಳನ್ನ ಲೈಫ್ ಪಾರ್ಟ್ನರ್ ಮಾಡಿಕೊಂಡೇ ನಾನು ಇಲ್ಲಿಂದ ಬರೋದು. ಧೈರ್ಯ ಇರೋರು ನನ್ನ ಜೊತೆಲಿ ಇರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಬಂದ್ರು ಹಂಗಲ್ಲ ಮಗ, ಹುಲಿಯನ್ ಜೊತೆ ಮದ್ವೆ ಫಿಕ್ಸ್ ಆಗೈತಂತ ಅವಳೇ ಹೇಳವಳೆ. ಮನೆಯವ್ರು ಫಿಕ್ಸ್ ಮಾಡಿದ್ರೆ ಮದುವೆ ಆಗಲ್ವೋ, ಮನಸ್ಸು ಫಿಕ್ಸ್ ಆಗಬೇಕು. ಅವಳು ಅವನ್ನ ಇಷ್ಟಪಡ್ತಿಲ್ಲ, ನನ್ನ ಇಷ್ಟಪಡ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಅಂತಂದರೆ, ನಾನು ಅವನ್ನ ಹೆದರ್ಸಿ ಇವಳನ್ನು ಎತ್ತಾಕೊಂಡು ಹೋಗೋ ಕೆಪಾಸಿಟಿ ನನಗಿದೆಯಾ ಅನ್ನೋದನ್ನು ಯೋಚನೆ ಮಾಡ್ತಿದ್ದಾಳೆ ಅಷ್ಟೇ. ಕಾನ್ಫಿಡೆನ್ಸ್ ಬಂದರೆ ಅವಳು ಖಂಡಿತ ನನ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ. ಇಲ್ಲ, ನಿಮ್ ಫ್ರೆಂಡ್ಸ್ ಹೇಳ್ತಾ ಇರೋದು ಕರೆಕ್ಟ್. ಏನೋ ಒಂದ್ಸಲ ಸುಳ್ಳು ಹೇಳಿ ಎಸ್ಕೇಪ್ ಆದ್ರಿ, ಮತ್ತೆ ಸಿಕ್ಕಾಕೊಂಡ್ರೆ ನೀವ್ ಯಾರು ವಾಪಸ್ ಹೋಗಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗಿ. ಸತ್ತರೆ ನಾನು ಸಾಯ್ತೀನಿ ಬಿಡ್ರಿ. ಲವ್ವೇ ಮಾಡಿಲ್ಲ ಅಂದಮೇಲೆ ನನ್ನ ಬಗ್ಗೆ ನಿಮ್ಗೆ ಯಾಕೆ ಟೆನ್ಷನ್ನು? ನಿನ್ಗೆ ಜೀವದ ಮೇಲೆ ಭಯನೇ ಇಲ್ವಾ? ಭಯ ಪಡೋರು ಲವ್ ಮಾಡಬಾರ್ದ್ರಿ, ಲವ್ ಮಾಡೋರು ಭಯ ಪಡಬಾರ್ದು. ಅಯ್ಯೋ, ಮಾವ ಬರ್ತಾ ಇದಾರೆ. ಬರ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಹೆದರ್ಕೋತೀರಾ? ನಮ್ ಪ್ರೀತಿ ವಿಚಾರ ಬೇಕಾದ್ರೆ ನಾನೇ ಹೇಳ್ತೀನಿ. ನೋಡೋ ತೋಟ್ವಾ, ನೀರಿಲ್ಲ ಹೆಂಗ್ ಒಣಗೋಗದೆ ಅಂತ ನಿಮ್ಮಂತವ್ರನ್ನೆಲ್ಲ ಇಟ್ಕೊಂಡು ನಾನು ಎಲ್ಲಿಗೋಗಿ ಸಾಯ್ಲಿ. ಪಲ್ಲವಿ, ನೀನ್ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ ಒಬ್ಬಳೆ? ಮಾವ ಬೇಜಾರಾಯ್ತು, ತೋಟ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಏನ್ ಮಾವ, ಯಾಕಿಷ್ಟು ಟೆನ್ಷನ್? ಅಯ್ಯೋ ಏನಿಲ್ಲ ಕಣವ, ಬೋರ್ವೆಲ್ ಕೊರೆಸ್ತಾ ಇದ್ದೆ. 800 ಅಡಿ ಕೊರೆಸಿದ್ರು ಒಂದನಿ ನೀರು ಬರ್ಲಿಲ್ಲ, ತಲೆ ಎಲ್ಲ ಕೆಟ್ಟೋಗದೆ. ಮಾವ, ನೀವ್ ಕರ್ಕೊಂಡ್ ಬಂದಿರೋ ಗೆಸ್ಟು ಜಿಯಾಲಜಿಸ್ಟು. ಇವ್ರ ಕೆಲ್ಸನು ಕೊರಿಯೋದೆ, ಅಂದ್ರೆ ಬೋರ್ವೆಲ್ ಕೊರಿಯೋದು ಅಲ್ವಾ ಸರ್? ಹೌದು, ನೀನು ಬೋರ್ವೆಲ್ ಕೊರಿಯೋನಲ್ವಾ? ಮರ್ತೆ ಹೋಗಿತ್ತು ನೋಡ್ಲಾ. ಲೇ ಮಗ, ನೀನೊಂದು ಪಾಯಿಂಟ್ ತೋರ್ಸು. ಜಲ ಹಂಗೆ ಕಿತ್ಕೊಂಡ್ಬಂದ್ಬಿಡ್ಬೇಕು. ನೀರಿನ ಪಾಯಿಂಟ್ ತೋರಿಸ್ಬೋದಾಗಿತ್ತು, ಆದ್ರೆ ನಾವು ಇನ್ಸ್ಟ್ರೂಮೆಂಟ್ಸೇ ತಂದಿಲ್ಲ. ಇಲ್ಲಿದೆ. ಹೌದಲ್ವಾ? ಲೇ ಮಗ, ತಗೋ ಇದನ್ನ ಇಟ್ಕೊಂಡು ಕಣ್ಣಿಡಿ. ತೆಂಗಿನಕಾಯಲ್ಲಿ ಚಟ್ನಿ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಮಿಠಾಯಿ ಮಾಡ್ತಾರೆ. ನೀರು ಕಂಡು ಹಿಡಿತಾರ. ನಮ್ ಕಡೆ ಇದ್ರಾಗೆ ಮಾಡೋದು ಟೆಸ್ಟ್ ನ. ಆಗುತ್ತೆ. ಹೌದೌದೌದು. ಏನಪ್ಪ ಇದು? ಇದಾ ನೀವು ತೋರಿಸಿರಲ್ಲ, ಅಲ್ಲಿ ಗುರ್ತಿಡಾಕೆ. ಬರೋ, ಹೆಂಗಪ್ಪ ಇವನಿಂದ ಬಚಾವಾಗೋದು? ಏನ್ ಮಾಡ್ತಾನೋ? ಅಪ್ಪ ನರಸಿಂಹ, ನೀನೇ ದಾರಿ ತೋರಿಸ್ಬೇಕು. ಅಲ್ಲಾಡ್ತಾನೆ ಇಲ್ವೇ? ಇಲ್ಲ ಹಾಕ್ಬಿಡ. ಸಾಕು. ಅಲ್ಲಿ ಸಿಗ್ತಾ ಇಲ್ಲ ಗುರ್ತು, ಅಲ್ಲೇ ಓಡಿಸ್ಲಾ ಅಲ್ಲಿ. ಬಾರಯ್ಯ, ಕೂತ್ಕೋ. ನೀನ್ ತೋರ್ಸಿದ ಪಾಯಿಂಟ್ ಅಲ್ಲಿ ಬೋರ್ವೆಲ್ ಕೊರೆಸ್ದೆ, ಒಂದನಿ ನೀರು ಬರ್ಲಿಲ್ಲ. ಇದು ಫೇಲ್ಯೂರ್ ಆಗೋಯ್ತಲ್ಲ, ಕಿತ್ ಬಿಸಾಕ್ರೋ. ಅದು ಅಂತ ಹೇಳ್ತಿದ್ದಂಗ ಅದೆಲ್ಲಿತ್ತೋ ಏನ್ ಕತಿಯೋ ಬಂತು ನೋಡಪ್ಪ. 4 ಇಂಚ್ ಹಂಗೆ ಕಿತ್ಕೊಂಬಂದ್ಬಿಡೋದ ನೀರು. 10 ಎಕರೆಗೆ ಸಾಕಾಗೋಷ್ಟು ನೀರು ಬಂದ್ಬಿಡ್ತು ಕಣಯ್ಯ. ಒಳ್ಳೆ ಕೈ ಗುಣ ಕಣೋ ನಿಂದು. ನಂದೇನಿಲ್ಲ ಸರ್, ಎಲ್ಲ ಆ ನರಸಿಂಹನ ಕೃಪೆ. ಅರೆ, ಅದ್ಯಾಕೆ ನಿಂತ್ಕೊಂಡೆ ಇದೀಯಾ? ಬಾ ಕೂತ್ಕೋ. ನಮ್ಗೆ ಬಾಯಿ ತುಂಬಾ ನೀರು ಕೊಟ್ಟಿದೀಯಾ, ನಿನಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕೋ ಬೇಡವೋ? ಇವತ್ತು ನನಗೆ ಸಂತೋಷ ಆಗ್ಬಿಟ್ಟದೆ. ಇವತ್ತು ನೀನು ನಮ್ಮ ಜೊತೆಲೆ ಕುಂತ್ಕೊಂಡು ಊಟ ಮಾಡ್ಬೇಕು. ಏನೋ ಏನ್ ನೋಡ್ಕೊಂಡೆ ನಿಂತ್ಕೊಂಡಿದ್ಯಾ? ಬಡ್ಸೋ. ಅಯ್ಯ, ಯಾಕಪ್ಪ ಸಂಕೋಚ? ಊಟ ಮಾಡು.